ನಮಸ್ಕಾರ ರೈತ ಬಂಧುಗಳೇ. ಇವತ್ತು ನಾನು ಹಿಂದೆ ಒಂದು ವಿಡಿಯೋ ಮಾಡಿದ್ವಿ. ಈಗ ಆಲ್ರೆಡಿ ಅವ್ರದ್ದು ತೋಟದಲ್ಲಿ ಕಟಿಂಗ್ ಮುಗಿದಿದೆ ಮತ್ತು ಇನ್ನೂ ಸ್ವಲ್ಪ ಕಟಿಂಗ್ ಉಳಿದೈತೆ ಅಂತ ಹೇಳಿದ್ದಾರೆ. ಇವತ್ತು ಆ ತೋಟಕ್ಕೆ ಬಂದಿದ್ದೀನಿ. ಇದು ಹಿರೇಕೆರೆ ತಾಲೂಕು ಹಾಂಸಬಾವಿ ಅಂತೇಳಿ, ಹಾವೇರಿ ಜಿಲ್ಲೆ ಹಿರೇಕೆರೆ ತಾಲೂಕು ಹಾಂಸಬಾವಿ ಗ್ರಾಮದಲ್ಲೇ ಈ ಒಂದು ಎಫೆಕ್ಟ್ ಎಷ್ಟಾಗಿದೆ ಏನು ಮತ್ತು ಗ್ರೀನ್ ಪ್ಲಾಂಟ್ ಪ್ರಾಡಕ್ಟನ್ನು ಅವ್ರು ಬಳಸಕತ್ತೆ ಎಷ್ಟು ವರ್ಷ ಆಯಿತು ಮತ್ತು ಅವ್ರಿಗೆ ಈಗ ಸದ್ಯಕ್ಕೆ ಬಂದಿರೋದಂದ್ರೆ ಕಟಿಂಗ್ ಆಗಿದ್ಮೇಲೆ ಎಷ್ಟು ಇಳುವರಿ ಬಂತು ಏನು ಮತ್ತು ಅವ್ರು ಹೇಳಿದ ಕಂಡೀಷನ್ಸ್ ಪ್ರಕಾರ ಬಂದಿದ್ದೇನೋ ಹೇಗೆ ತೃಪ್ತಿ ಅನಿಸಿದೇನೋ ಏನೋ ಕೇಳೋಣ. ಎಷ್ಟು ವರ್ಷದ ಗಿಡ ಎಲ್ಲ ಡೀಟೇಲ್ಸ್ ತೊಗೊಳೋಣ ಮತ್ತು ಸಸಿ ಸಂಖ್ಯೆ ಎಷ್ಟಿದೆ ಎಲ್ಲ ಡೀಟೇಲ್ಸ್ ಮಾಹಿತಿ ತೊಗೊಳೋಣ. ನೋಡಿರಿ, ಸೊ ಇವು ಸುಣ್ಣದ ಸಲುವಾಗಿ ಹೊರಗಡೆ ಬಾರ್ಡ್ರಿಗೆ ಸುಣ್ಣ ಹಚ್ಚಬೇಕು ಅಂತ ಬದಲಿ ಮೆಸ್ಸನ್ನು ಕಟ್ ಮಾಡಿ ಮೆಸ್ಸನ್ನು ಕ್ಲೀನಾಗಿ ಹಚ್ಬಿಟ್ಟಾರೆ. ಇದೊಂಥರ ಒಳ್ಳೆಯ ವಿಚಾರಗಳೇ. ರೈತರು ಇಂಥವೆಲ್ಲ ನೋಡಿ ಅಡಾಪ್ಟ್ ಮಾಡ್ಕೋಬೇಕು. ಯಾಕಂದ್ರೆ ನಾವು ಸುಣ್ಣ ಹಚ್ಚಿರೋ ಒಂದಿಷ್ಟು ದಿವಸ ಇರುತ್ತೆ ಮತ್ತು ಹೋಗ್ಬಿಡುತ್ತೆ. ಬಾರ್ಡ್ರಿಗೆ ಎಲ್ಲದಕ್ಕೂ ಈ ಥರ ಮಾಡ್ಕೊಂಡಿದ್ದಾರೆ ಮತ್ತು ಒಳಗಡೆ ಭಾಗದಾಗ ಎಲ್ಲದಕ್ಕೂ ಗಿಡ ಸುಣ್ಣ ಹಚ್ಚಿದ್ದಾರೆ. ಮತ್ತು ಇದಕ್ಕೆ ಮಣ್ಣು ಪರೀಕ್ಷೆ ಮಾಡಿಸಿನೂ ಸಹಿತ ನಾವು ಸುಣ್ಣ ಹಾಕಬೇಕು ಅಂತ ಬಂದಾಗ ಸುಣ್ಣನೂ ಸಹಿತ ಮಣ್ಣಿಗೆಲ್ಲ ಹಾಕ್ಸಿದ್ದೀವಿ. ಈಗ ಸ್ವಲ್ಪ ಸುಧಾರಣೆ ಆಗ್ತಾಯಿದೆ. ವರ್ಷಕ್ಕೆ ಏನೇನು ಸಾಧ್ಯತೆ ಇತ್ತು ಅದನ್ನೆಲ್ಲ ಅಪ್ಲೋಡ್ ಮಾಡೋಣ ಅಂತೇಳಿ ಬಂದಿದ್ದೀನಿ. ಇವರು ಮುತ್ತಣ್ಣ ಬಳಗಾನವ್ರು ಅಂತೇಳಿ ಇವ್ರ ಅನುಭವಗಳನ್ನು ಏನೇನು ಆಗಿದೆ ಅಂತು ಮತ್ತು ನಾವು ಹೇಳಿದ ಕಂಡೀಷನ್ಸ್ ಪ್ರಕಾರ ಬೆಳೆ ಐತೋ ಇಲ್ಲ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತೊಗೊಳೋಣ. ಸರ್ ನಮಸ್ಕಾರ ಸರ್. ಸರ್ ತಮ್ಮ ಪರಿಚಯ ಸರ್? ಇಲ್ಲಿ ಹಾಂಸಬಾವಿ ಸರ್, ಚಂದ್ರಪ್ಪ ಬಳಗಾನವ್ರು ಅಂತೇಳಿ. ಹಾಂ. ಸರ್ ಈಗ ನೀವು ನನಗೆ ಭೇಟಿಯಾಗಿದ್ದು ನಿಮ್ಮ ಬ್ರದರ್ ಜೊತೆಗೆ. ಹೌದು ರೀ ಸರ್. ನಮ್ಮ ಯಾರು ಇವರು ಮುರುಗೇಶ್ ಬಳಗಾನವ್ರು ನನಗೆ ಪರಿಚಯ ಮಾಡಿಸ್ಕೊಟ್ರು. ಅವರು ಮೊದಲು ಬಳಸ್ತಾಯಿದ್ರು. ಅವರು ಹಿಂಗೆ ಕರ್ಕೊಂಬಂದು ಹಿಂಗೆ ಸ್ಪಾಟಲ್ಲಿ ತೋರಿಸಿದ್ರು. ಸರ್ ಇದೇ ಟೈಮಲ್ಲಿ ನಾವು ಹೆಚ್ಚು ಕಡಿಮೆ ನಿಮಗೆ ಸೆಪ್ಟೆಂಬರ್ ತಿಂಗಳು ಅನಿಸುತ್ತೆ ಹೋದ ವರ್ಷ 24 ಇಸ್ವಿ ಸೆಪ್ಟೆಂಬರಲ್ಲಿ ನಾವು ಬಂದಿದ್ದೆ ತೋಟಕ್ಕೆ. ಜಮೀನಲ್ಲೆಲ್ಲ ಜೋಳ ಇದ್ವು, ಮಧ್ಯದಲ್ಲಿ ನಡ್ಕೊಂಡು ಇಲ್ಲಿ ತಕ ಬಂದಿದ್ವಿ. ಆ ಟೈಮಲ್ಲಿ ತೋಟ ನೋಡಿದ ಪ್ರಕಾರ ಈಗ ನೋಡ್ತಿರೋ ತೋಟಕ್ಕೂ ಏನೋ ಡಿಫ್ರೆನ್ಸ್ ಅನಿಸುತ್ತೆ ನೀವೇ ಹೇಳಿ. ಹಾಂ ಸರ್ ಈಗ ಹೋದ ವರ್ಷ ಅಂದರೆ 2024 ಇಸ್ವಿ ಕಟಿಂಗ್ ಟೋಟಲ್ ಡಿಸೆಂಬರ್ ತನಕ ಅಂದರೆ ಟೋಟಲ್ ಕಟಿಂಗ್ ಮಾಡಿದ್ರಲ್ಲ ನೀವು, ಎಷ್ಟು ಕ್ವಿಂಟಲ್ ಬಂದಿತ್ತು? ಕ್ವಿಂಟಲ್ ಲೆಕ್ಕ ಹೇಳ್ಬಿಡ್ರಿ, ದುಡ್ಡು ಬೇಡ. ಯಾಕಂದ್ರೆ ದುಡ್ಡಿಂದು ಬೇರೆ ಆಗುತ್ತೆ. ನಾವು ಕ್ವಿಂಟಲ್ ನೋಡ್ಬೇಕು. ಅವರೇಜ್ ಔಟನ್ ಯಾವತ್ತು ಕ್ವಿಂಟಲ್ ಲೆಕ್ಕ. ರೇಟು ಈಗ ಮಾರ್ಕೆಟ್ ನೀವು ಗೊಂಜಾಳ ವ್ಯಾಪಾರ ಮಾಡ್ತೀರಾ, ಹಾಂ, ರೇಟ್ ಬೇರೆ ಆಗ್ತವೆ ಮಾರ್ಕೆಟ್. ಅದನ್ನು ನೋಡೋಂಗಿಲ್ಲ ನಾವು. ಟೋಟಲ್ ಒಂದು ಎಕರೆಗೆ ಎಷ್ಟು ಬೆಳೆದ್ರು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನಿಮ್ಮದು ಟೋಟಲ್ ಇದು ಎಷ್ಟು ಗಿಡ ಸರ್? ಟೋಟಲ್ 1250 ಸರ್. 1250 ಅಂದರೆ 2.25 ಎಕರೆ ಬರುತ್ತಾ? 2.25 ಎಕರೆ ಇದೆ. ಸರ್ ಹಿಂದಿನ ಸಲ ನಾವು ಮಣ್ಣು ಪರೀಕ್ಷೆ ಮಾಡಿಸಿದ್ದಿಲ್ಲ. ಮಾಡಿಸಿದ್ದಲ್ಲ ರೀ, ಈ ಸಲ ಮಾಡ್ಸೇನು ಸರ್. ನಾರ್ಮಲಾಗಿ ನಾವೇನು ಬೇಕು ಅದನ್ನ ಪದ್ಧತಿ ಹೇಳಿದ್ವಿ, ಅದ್ರ ಪ್ರಕಾರ ನೀವು ಮಾಡ್ಕೊಂಬಂದ್ರಿ. ಆ ಟೈಮಲ್ಲೇ ತಮಗೆ ಕೊಟ್ಟಂಥ ಒಂದು ಭರವಸೆಗೂ ಈಗ ಆಗಿರೋಂಥ ಬದಲಾವಣೆಗಳು ನೀವು ಹೇಳಬೇಕಾದ್ರೆ, ಯಾಕಂದರೆ ಭಾಳಷ್ಟು ಜನ ಏನು ಕೇಳ್ತಾರೆ ಅಂದರೆ ನಿಮ್ಮ ವಿಡಿಯೋ ಭಾಳ ಮಂದಿ ನೋಡಿದ್ರು. ಹಾಂಸಬಾವಿ ಅನ್ನೋಟಿಗೆ ನಮ್ಮಲ್ಲಿ ಹತ್ತಿರದಲ್ಲಿ ಭಾಳ ಜನ ಗ್ರೀನ್ ಪ್ಲಾಂಟ್ ಬಳಕೆ ಮಾಡೋರು ಇದ್ದರು. ಅನೇಕ ರೈತರು ನಿಮಗೆ ಕಾಲು ಮಾಡಿದ್ದಾರೆ, ಇಲ್ಲಿ ಹಾಂಸಬಾವಿಲಿ ಆಯ್ತಾ ಹಿಂಗೆ ಅಂತ ಅಂದ್ಕೊಂಡು ಮಾಡಿದ್ರು. ಆ ಟೈಮಲ್ಲಿ ನಿಮಗೆ ಸಾಕಷ್ಟು ಜನ ಸಂಪರ್ಕನೂ ಮಾಡಿದ್ದಾರೆ. ಸರ್ ಅವತ್ತು ತಾವು ಹಿಂದಿನ ವರ್ಷ ಎಷ್ಟು ಬೆಳೆದಿದ್ರಿ, ಈ ವರ್ಷ ಎಷ್ಟಾಗಿದೆ? ಸಲ 60 ಕ್ವಿಂಟಲ್ 65 ಕ್ವಿಂಟಲ್ ಬಂದೈತ್ರಿ ಸರ್ ಟೋಟಲ್. 2024ಕ್ಕೆ. ಹಾಂ 60 ಕ್ವಿಂಟಲ್ 65 ಕ್ವಿಂಟಲ್ ಕ್ಲಿಯರ್ ಆಗಿ ಹೇಳ್ರಿ, ಅಂದರೆ ಅನುಮಾನ ವಿಚಾರ ಬೇಡ, ಕ್ಲಿಯರಿಟಿ ಬರಲಿ. 65 ಕ್ವಿಂಟಲ್ ಬಂದೈತೆ ಸರ್. 65 ಕ್ವಿಂಟಲ್ ಬಂದಿದೆ ಸರ್. ಈಗ 65 ಕ್ವಿಂಟಲ್ ಅಡಿಕೆ ಹೋದ ವರ್ಷ 24ರಲ್ಲಿ ಬಂದರೆ ಅಲ್ಲಿ ಗ್ರೀನ್ ಪ್ಲಾಂಟ್ ಏನು ಬಳಸಿದ್ದಿಲ್ಲ ನೀವು. ಅದು ಸೆಪ್ಟೆಂಬರ್ ತಿಂಗಳು ಅಪ್ಲೈ ಮಾಡಿದ್ರಿ. ಅಪ್ಲೈ ಮಾಡಿ ಸ್ಪ್ರೇನು ಕೊಟ್ರಿ. ಅದರ ಎಫೆಕ್ಟು ಇಳುವರಿಯಲ್ಲಿ ಆಗಿರುತ್ತೆ. ಹಿಂದಿನ ವರ್ಷದಲ್ಲೂ ಬಂದಿರುತ್ತೆ. ಯಾಕಂದ್ರೆ ನಾವು ಎಲೆ ಮೇಲೆ ಸ್ಪ್ರೇ ಕೊಟ್ಟಾಗಲಿ ಮಣ್ಣಿಗೆ ಕೊಡೋದಾಗಲಿ ಅದರಿಂದ ಬದಲಾವಣೆಗಳಾಗುತ್ತೆ ಅಂತ ನಿಮಗೆ ಹೇಳಿದ್ದೆ ನಾನು ಇಂದು. ಅದು ಸ್ವಲ್ಪ ಬದಲಾವಣೆ ಸಿಗುತ್ತೆ ನಿಮ್ಗೆ, ಒಂದು 20% ತನಕ ಪ್ಲಸ್ ಆಗ್ಬೋದು ಅಂತ ಹೇಳಿದ್ದೆ ನಾನು ಅವತ್ತು. ಮತ್ತು ಅದಕ್ಕೆ ರೆಕಾರ್ಡಾಗಿ ಫಸ್ಟ್ ಬಂದಾಗ ವಿಡಿಯೋನೂ ಮಾಡಿದ್ವಿ. ಯಾಕಂದ್ರೆ ನೀವು ಕೆಲವೊಂದು ವಿಷಯಗಳನ್ನ ಕ್ಲಿಯರಿಟಿ ಕೇಳಿದ್ರೆ ನನಗೆ. ಸರ್ ನೋಡಿರಿ, ಇದು ಹಂಗಿದ್ದ ಮೇಲೆ ಜವಾಬ್ದಾರಿ ತಗೋರಿ ನೀವು. ನನ್ನ ತೋಟ ಹಿಂಗೆ ಆಗ್ಬೇಕು, ಇಷ್ಟು ಬರಬೇಕು, ನಾನು ಇಷ್ಟೆಲ್ಲ ಪ್ರಯತ್ನ ಮಾಡೀನಿ, ಇಷ್ಟೆಲ್ಲ ಆಗಿಲ್ಲ, ಮತ್ತು ಈಗ ನಿಮ್ಮದಿಂದ ಆಗುತ್ತೆ ಅನ್ನೋದನ್ನು ಭರವಸೆ ಕೊಟ್ಟೆ ಅಂತ ನೀವು ಕೇಳಿದ್ರಿ. ಅವತ್ತು ನಾನು ವಿಡಿಯೋದಲ್ಲಿ ಮಾತಾಡಿದ್ದೇನೆ, ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಇದೆ. ಆ ಹಿಂದಿನ ವಿಡಿಯೋನ ನಾನು ಇದ್ರ ಜೊತೆ ಬೇಕಾದ್ರೆ ಲಿಂಕನ್ನು ಶೇರ್ ಮಾಡ್ತಾನೆ ರೈತರಿಗೆ ನೋಡೋಂಥವ್ರಿಗೆ, ಅದು ನೋಡ್ಕೊಳ್ಳೋಣ. ಸರ್ ಈಗ 24ರಲ್ಲೇ ನಿಮ್ಮದು ಟೋಟಲ್ 65 ಕ್ವಿಂಟಲ್ ಅಡಿಕೆ ಬಂತು. ಸರ್ ಈಗ ಈ ವರ್ಷ 25ನೇ ಇಸ್ವಿ ಮತ್ತು ಇದು ಡಿಸೆಂಬರ್ ಸೇಮ್, ಹೌದಾ? ಈಗ ಎಂಡು. ಸರ್ ಈಗ ನಿನ್ನೆ ಕಟಿಂಗ್ ಏನು ಮೊನ್ನೆ ಕಟಿಂಗ್ ಆಯ್ತು ಅಂದರೆ ನೀವು ಇದು 3ನೇದು 4ನೇದ್ರಿ? 4ನೇ ಕಟಿಂಗ್ ಮುಗೀತು. ಈಗ 4ನೇ ಕಟಿಂಗ್ ಎಷ್ಟು ಬಂತು ಸರ್? 4ನೇ ಕಟಿಂಗಿಗೆ 4 ಟನ್ ಬಂದೈತೆ ರೀ. 4 ಟನ್ನು. ಸರ್ ಟೋಟಲ್ ಹಿಂದೆ ಎಷ್ಟಾಗಿತ್ತು? ಒಟ್ಟು 132 ಕ್ವಿಂಟಲ್ ಏನೋ ಬಂದೈತೆ ಸರ್ ಮೊದಲಿಂದ. ಕರೆಕ್ಟಾಗಿ ಹೇಳ್ರಿ, ಬಂದಿತ್ತೋ ಬರ್ತತ್ತೋ. ಯಾಕಂದ್ರೆ ನೀವು 132 ಬಂದ. ನೀವು ವಾಸ್ತವಾಗಿರೋರು. ಯಾಕಂದ್ರೆ ನೀವು ಪ್ರಾಕ್ಟಿಕಲ್ ಏನೇ ಬಂದರೂ ಪ್ರಾಕ್ಟಿಕಲ್ ಮಾಡ್ತೀರಿ, ಸುಮ್ಮನೆ ಆಸುಪಾಸು ಒಪ್ಪಲ್ಲ ನೀವು. ನನ್ನ ಹತ್ರ ಅವತ್ತು ನಾನು ನಿಮ್ಮದು ಮಾತನ್ನು ಕೇಳಿದ್ದೀನಿ, ಭಾಳ ಕ್ಲಿಯರಿಟಿ. ಸರ್ ಹಿಂಗೆ ಆಗ್ಬೇಕು, ಹಿಂಗೆ ನಾ ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇದ್ದೀನಿ, ಆದ್ರೆ ನೀವು ಅದಕ್ಕೆ ಜವಾಬ್ದಾರಿ ತೊಗೋರಿ ಅಂತಿದ್ರಿ ನೀವು, ಹೌದಾ? ನಾನು ಅದಕ್ಕೆ ಜವಾಬ್ದಾರಿ ತೊಗೊಂಡು ಮಾತಾಡಿದ್ದೆ. ಆ ಪ್ರಕಾರ ಇವತ್ತು ನಾನು ತೋಟಕ್ಕೆ ಬಂದಿದ್ದೀನಿ. 1 ವರ್ಷ ಆಗಿದೆ. ನಾವು ನೀವು ಜೊತೆಯಾಗಿ ಸೆಪ್ಟೆಂಬರ್ ತಿಂಗಳು 1 ವರ್ಷ 2 ತಿಂಗಳು ಆಗಿದೆ. ಇವತ್ತು ಮತ್ತು ಡಿಸೆಂಬರಲ್ಲಿ ನಾನು ಇದ್ದೀನಿ.
ಸರ್ ಈ ಕಟಿಂಗ್ ಆಗಿರೋದು ಟೋಟಲ್ ಎಷ್ಟು ಬಂದಂಗೆ ಐತಿ ಇಲ್ಲಿ ತನಕ ಟೋಟಲ್ ಈಗ 4ನೇ ಕಟಿಂಗ್ ಹಿಡ್ರಿ 4ನೇ ಕಟಿಂಗ್ ತಗೊಂಡು ಎಷ್ಟು ಸೇರಿ ಸರ್ 175 ಬಂದಂಗೆ ಐತೆ ನೋಡಿ ಸರ್ 175 ಕ್ವಿಂಟಲ್ ಆಗಿದೆ ಸರ್ ಈಗ ಇನ್ನು ಎಷ್ಟು ಬರ್ಬೋದು ಅನ್ಸುತ್ತೆ ನಿಮಗೆ ಇಲ್ಲಿ ಟೋಟಲ್ 7ರಿಂದ 8 ಕ್ವಿಂಟಲ್ ಬರ್ಬೋದು ರೀ ಸರ್ 7ರಿಂದ 8 ಕ್ವಿಂಟಲ್ ಬಂದ್ರೆ ಅದು ಸೇರಿದ್ರೆ 175 ಆಗುತ್ತಾ ಅಥವಾ ಸೇರಿದ್ರೆ 175 ಲೆಕ್ಕ ಆಗತ್ತೆ ಸರ್ ಈಗ 15 ಕ್ವಿಂಟಲ್ ಇನ್ನು 8 ಕ್ವಿಂಟಲ್ ಅಂದ್ರಲ್ಲ ಅದು ಸೇರ್ಕೊಂಡ್ಬಿಟ್ಟು 175 ಆಗುತ್ತೆ ಸರ್ 175 ಅಂದರೆ ಹಿಂದಿನ ವರ್ಷ 65 ಕ್ವಿಂಟಲ್ ಅದು ಎಷ್ಟು ಪ್ಲಸ್ ಆಯಿತು ನಂಗೆ 1 to ಡಬಲ್ ಪ್ಲಸ್ ಆದಂಗೆ ಆಯ್ತು ಸರ್ ಅದು ಈಗ ಅದ 65 ಕ್ವಿಂಟಲ್ 65ರದ್ದು ಅದ್ರ ಮೈನಸ್ ಮಾಡಿದ್ರೆ ನಾವು 1 to ಟ್ರಿಬಲ್ ಆದಂಗೆ ಆತಲ್ಲ ಸರ್ ಅದು ಹಾಂ 1 to ಟ್ರಿಬಲ್ ಆದಾಗ ಇದು ಒಂದು ಮೈನಸ್ ಮಾಡಿದ್ರು 1 to ಡಬಲ್ ನಮಗೆ ಇದು ಆದಂಗೆ ಅಲ್ರಿ ಸರ್ ಇದೀಗ ಉತ್ಪ್ರೇಕ್ಷೆ ಅನ್ಸುತ್ತೆ ಇದು ಈಗ ವಿಡಿಯೋ ನೋಡೋಂತಾರೆ ನಾನು ಈ ಥರ ಹೆಡ್ಲೈನ್ ಏನಾರು ಹಾಕ್ಬಿಟ್ಟೆ ಅಂತ ತಿಳ್ಕೊಡ್ರಿ ಹ್ಞೂ ರೀ ಬೇರೆ ಕಂಪ್ನಿಯವ್ರು ಭಾಳ ಮಂದಿ ಹಾಕ್ತಾರೆ ಹಿಂಗೆ ಹ್ಞೂ ರೀ ಹೌದು ಹಾಕ್ತಾರೆ ಒಂದಕ್ಕೆ 3 ಪಟ್ಟು ಆತು ನಮ್ದು ಅಂತ ಈಗ ನಾನೇನಾರು ಹಂಗೆ ಹಾಕ್ಬಿಟ್ಟೆ ಅಂದರೆ ಸುಳ್ಳು ಹೇಳ್ತಾರೆ ಇವರು ಅನ್ಕೊಂಡ್ಬಿಡ್ತಾರೆ ಯಾಕಂದ್ರೆ ಈಗ ನೀವು ಪ್ರಾಕ್ಟಿಕಲ್ ಮಾತಾಡೋರೆ ನಾನು ಹೇಳಕ್ಕೇನ್ರಿ ಸರ್ ಈಗ ನಮ್ಮ ತೋಟದಾಗ ನಾವು ನಡೆದದ್ದು ನಾನು ಬಿಲ್ ಸಮೇತ ಇಟ್ಟಾನಲ್ರಿ ಹೌದಾ ಅಲ್ಲ ನನ್ನ ಹತ್ರ ಬಿಲ್ಲನ ಅದಾವ್ರಿ ನನಗೆ ಆಶ್ಚರ್ಯ ಆಗೋದೇನಂದ್ರೆ ನಾನು ಅಂತೂ ನಿಮ್ಮ ಹತ್ರ ಹೇಳಿಲ್ಲ ನಾ ಪ್ರತಿಯೊಂದು ವಿಡಿಯೋಗಳಲ್ಲಿ ಏನು ಮಾತಾಡಿದೆ ನಿಮ್ಮದ್ರಲ್ಲಿ ಅಂದರೆ ಹ್ಞೂ ಉತ್ತರಣರಾದ ಏನು ವ್ಯತ್ಯಾಸ ಆದರೂ ಕನಿಷ್ಠ ಪಕ್ಷ 3 ವರ್ಷದಲ್ಲಿ ಡಬಲ್ ಮಾಡಿಕೊಡ್ತಾನೆ ಅಂತ ಮಾತಾಡಿದ್ದೆ ಹೌದ್ರಿ 3 ವರ್ಷದಲ್ಲೇ ಒಂದು ವರ್ಷಕ್ಕೆ ಮಿನಿಮಮ್ ನನಗಂತ ಹಾಂ ಮಿನಿಮಮ್ 1 ವರ್ಷಕ್ಕೆ ಅಂದ್ರೆ ನಮ್ಮದು ಕನಿಷ್ಠ 30 50% ಆಕೈತಿ ಅಂತ ಹೇಳಿದ್ದೆ ನಾನು ಅವತ್ತು ಅಂದ್ರೆ 30ರಿಂದ 50% ಬರ್ಬೋದು ಹೆಚ್ಚಿಗೆ ಹಿಂದೇನು ಬೆಳೆದಿರೋ ಅದ್ರ 30ರಿಂದ 50% ಬರ್ಬೋದು ಅಂತ ಅವಾಗ ಹಿಡಿದ್ರೆ ನಿಮ್ದು 65 ಕ್ವಿಂಟಲ್ ಅಂದ್ರೆ ಹೆಚ್ಚಿಗೆ 90ರಿಂದ 100 ಕ್ವಿಂಟಲ್ ಲೆಕ್ಕ ನಾನು ಹೇಳೋ ಲೆಕ್ಕಕ್ಕೆ 1 ವರ್ಷಕ್ಕೆ ಅಷ್ಟು ಬರಬೇಕಾಗಿತ್ತು ನೀವು ಹೇಳ್ತಿರೋ ಲೆಕ್ಕ ನೋಡಿ ಅಜಗಜಾಂತರವಾಗಿ ಬಿಡ್ತಿದ್ದು 175 ಕ್ವಿಂಟಲ್ ಅಂದ್ರೆ ಅಲ್ಲಿಗೆ 110 ಕ್ವಿಂಟಲ್ ಹೆಚ್ಚಿಗೆ ಆದಂಗೆ ಆಯ್ತು ನಿಮ್ಮದು ತಗೊಂಡದ್ದು ಬಿಲ್ಲು ಅದಾವಲ್ರಿ ಸರ್ ನಾ ಮಾರಿದ್ದು ಸೇಲ್ ಮಾಡಿದ್ದು ಬಿಲ್ಲು ಅದಾವಲ್ರಿ ಓಹೋ ಅಡಿಕೆ ತೊಗೊಂಡವ್ರದ್ದು ವ್ಯಾಪಾರ ಮಾಡಿದ್ದು ಎಲ್ಲ ಪ್ರತಿಯೊಂದು ಬಿಲ್ ಅದಾವ್ರಿ ಬಿಲ್ ಅದಾವೆ ಸರ್ ಈಗ 110 ಕ್ವಿಂಟಲ್ ಎಕ್ಸ್ಟ್ರಾ ಪ್ಲಸ್ ಆಯ್ತು ನಿಮಗೆ ಈಗ ಒಂದು ವರ್ಷಕ್ಕೆ ಪ್ಲಸ್ ಈ ವರ್ಷ 2025 ಇಸ್ವಿ ಅತಿ ಹೆಚ್ಚು ಮಳೆ ಆಗಿರೋಂಥ ಪ್ರದೇಶ ಜೊತೆಗೆ ಅಡಿಕೆಗೆ ಸ್ಟಾರ್ಟಿಂಗಲ್ಲಿ ಪ್ರಾಬ್ಲಮ್ ಭಾಳ ಮಾಡಿದರು ಖರೀದಿ ಮಾಡೋಕ್ಕಲ್ವೇ ಕೊಳೆ ರೋಗ ಇದೆ ಈ ಸಮಸ್ಯೆ ಬರ್ತವೆ ಆ ಸಮಸ್ಯೆ ಬರ್ತವೆ ಅಂತ ಹೆದರಿದ್ರಿ ಅಲ್ಲ ಆ ಟೈಮಲ್ಲಿ ನೀವು ಸಹಿತ ಭಯ ಪಟ್ಟಿದ್ರಿ ಸರ್ ಯಾರಿಗೆ ಕೊಡೋದು ಅಂತಿದ್ರಿ ಯಾಕಂದ್ರೆ ಜೊತೆಗೆ ನಿಮ್ಮದು ಜಮೀನಿಗೆ ರೋಡಿಂದ ಒಂದು ಸಮಸ್ಯೆ ಇತ್ತು ಈ ಎಲ್ಲ ತೊಂದರೆಗಳಿಂದ ಆ ತೊಂದರೆಗಳಿಂದ ಪಾಪ ನೀವು ಸಹಿತ ನನಗೆ ಕ್ವಶನ್ ಹಾಕಿದ್ರಿ ಇದನ್ನು ಸರ್ ಎಲ್ಲ ಬೆಳೆದಾಗ ಸರಿ ಅದನ್ನು ತೊಗೊಂಡು ಹೋಗೋರ ಇಲ್ಲ ಇವತ್ತು ರೇಟ್ ಆಗಿದೆ ಹಿಂಗೆ ಖರ್ಚು ಬೇರೆ ಮಾಡ್ತದವೆ ಹಿಂಗೆಲ್ಲ ಅಂತ ಅಂತಿದ್ರಿ ಸರ್ ಈಗ ಆ ಹಂತದಲ್ಲೇ ಹೋಗಿ ಇವತ್ತು ಈ ಮಟ್ಟಕ್ಕೆ ನಾವು ಬದಲಾವಣೆ ಬಂತು ಅಂದ್ರೆ 110 ಕ್ವಿಂಟಲ್ ಒಂದೇ ವರ್ಷಕ್ಕೆ ಅದು 2 ಎಕರೆನಲ್ಲಿ ಬದಲಾವಣೆ ಆಗೈತೆ ಅಂದರೆ 3 ಪಟ್ಟು ಅಂದರೆ ಒಂದು ಸಿಂಗಲ್ ಅಂದರೆ 30% ನಾವು ಇನ್ವೆಸ್ಟ್ಮೆಂಟು ಅದರ ಡಬಲ್ ಇಳುವರಿ ಬಂತು ಅಂದರೆ 3 ಪಟ್ಟು 1:3 ನೀವು ಹೇಳೋ ಲೆಕ್ಕ 1:3 ಲಾಭ ಬಂದಂಗೆ ಅಂದರೆ ಇಳುವರಿ ಹೆಚ್ಚಾದಂಗೆ ನಮ್ಗೆ ಈಲ್ಡ್ ಇದನ್ನು ಹೆಡ್ಲೈನ್ ಹಾಕ್ಬೇಕಾರೆ 65 ಕ್ವಿಂಟಲ್ ಬರುವಂಥ ಬೆಳೆ ನಾನು ಹೆಡ್ಲೈನ್ ಹಿಂಗೆ ಹಾಕ್ತಾನೆ ಈಗ ನಿಮ್ಮ ಪರ್ಮಿಷನ್ ತೊಗೊಂಡು ಹಾಕ್ತಾನೆ ಇದಕ್ಕೆ ಯಾಕೆಂದರೆ ಹಿಂದಿನ 2024ರಲ್ಲಿ 65 ಕ್ವಿಂಟಲು 2025ರಲ್ಲೇ 175 ಕ್ವಿಂಟಲ್ ಹೇಗೆ ಅಂತ ಹಾಕ್ತಾನೆ ಇದಕ್ಕೆ ಹೆಡ್ಲೈನ್ ನಿಮ್ಮ ಪರ್ಮಿಷನ್ ಇದೆ ಆಲ್ರೆಡಿ ನೀವು ಡಾಕ್ಯುಮೆಂಟ್ ಸಮೇತ ಮಾತಾಡಿದಿರಿ ನಾನು ಹೇಳಬಿಟ್ನಲ್ರಿ ಸರ್ ನನ್ನ ಕಡೆಗೆ ಬಿಲ್ ಅದಾವ್ರಿ ರಸೀಟ್ ಕೊಟ್ಟದ್ದು ಅವರು ಹಾಂ ನಾನೀಗ ವಿಡಿಯೋ ಬೇರೆ ಕಂಪ್ನಿಯವ್ರಂಗೆ ನಾವು ವಿಡಿಯೋ ಪ್ರಮೋಷನ್ ಮಾಡೋಕ್ಕಾಗಲಿ ಸುಳ್ಳು ಹೇಳ್ಸೋದಾಗಲಿ ಆ ಥರ ಏನೂ ಇಲ್ಲ ತಾವು ಸಹಿತ ಅದಕ್ಕೆ ಭದ್ರಾಗಿದ್ದೀರಿ ಯಾಕಂದ್ರೆ ಆ ರೀತಿಯಲ್ಲಿ ಇರೋದ್ರಿಂದ ಇವತ್ತು ತೋಟ ಎಷ್ಟು ಚೆನ್ನಾಗಿರೋದು ಯಾಕಂದ್ರೆ ಈ ಒಂದು ಟೈಮ್ ಸರಿಯಾಗಿ ನೀವು ಏನೇನು ಮಾಡ್ಬೇಕು ನೋಡಿರಿ ಮಣ್ಣಿಗೆ ನಾನು ಈಗ pH ಕಡಿಮೆ ಇದೆ ಸರ್ ಅಂತ ಅದಕ್ಕೆ ಸುಣ್ಣ ಹಾಕಿದ್ರಿ ಸುಣ್ಣ ಹಚ್ಚಿಸಿದ್ರಿ ಜೊತೆಗೆ ಈ ಮೇಸ್ತನ್ನು ಹಾಕಿದಂತೂ ಭಾರಿ ಇಂಪಾರ್ಟೆಂಟ್ ನಾನು ರೈತರಿಗೆ ಭಾಳ ಜನರಿಗೆ ಇದ್ರಿಗೆ ಹೇಳಿದ್ದೀನಿ ವಿಡಿಯೋನ ಆಲ್ರೆಡಿ ಈ ಮೇಸ್ತನ್ನು ಹಾಕಿದ್ದು ಇದು ಒಳ್ಳೆ ಐಡಿಯಾ ಯಾಕಂದ್ರೆ ಗಿಡಕ್ಕೆ ತೊಂದರೆನೂ ಆಗಲ್ಲ ಜೊತೆಗೆ ಮತ್ತೊಂದು ವರ್ಷ ಇಟ್ಕೊಂಡ್ರೆ ತೊಂದರೆ ಇಲ್ಲ ನಿಮಗೆ ಗಿಡಕ್ಕೆ ಆಮೇಲೆ ಗೆದ್ಲು ಪದ್ದು ಹತ್ತಲ್ಲ ಇದಕ್ಕೆ ಮಳೆಗಾಲದಾಗೂ ಇದೇನು ಹೌದು ಹಾಗಾಗಿ ಗಿಡಕ್ಕೆ ತೊಂದರೆ ಆಗಲ್ಲ ನೀರು ಇಳ್ಕೊಂಡು ಹೋಗ್ಬಿಡುತ್ತೆ ರಿಸ್ಕ್ ಆಗಲ್ಲ ಜೊತೆಗೆ ನೀವು ಸ್ವಲ್ಪ ಕಾರ್ಬನ್ ಕಂಟೆಂಟ್ ಕಡಿಮೆ ಇದೆ ಅಂತ ಹೇಳಿದ್ದೆ ಅದಕ್ಕೆ ಸಕ್ಕಂಗೆ ಮತ್ತೆ ತಿಪ್ಪೆ ಗೊಬ್ಬರನ ತಂದು ಹಾಕ್ಸಿದ್ರಿ ಜೊತೆಗೆ ಯಾವುದೋ ಗೊಚ್ಚು ತರಿಸಿ ಹಾಕ್ಸಿದ್ರಿ ಈಗೆಲ್ಲ ಗೊಚ್ಚುಗಳು ರೆಡಿ ಇಟ್ಟಿದ್ರಿ ಇವೆಲ್ಲವೂ ಟೈಮ್ ಸರಿಯಾಗಿ ಏನೇ ಮಾಡಿಕೊಂಡ್ರೆ ನಾವು ಎಷ್ಟು ಚೆನ್ನಾಗಿ ಭೂಮಿ ಡೆವಲಪ್ಮೆಂಟ್ ಮಾಡ್ಕೊಂತೀವಿ ನಿರೀಕ್ಷೆ ಮೀರಿ ನಾವು ಬೆಳೆ ತೆಗಿಬೋದು ಸರ್ ನಿಮ್ಮ ಕನಸು ಮನಸ್ಸಲ್ಲ ಏನಾದ್ರು ಇತ್ತು ಈ ಮಟ್ಟಕ್ಕೆ ಬರ್ತೈತಿ ಅಂತ ಇಲ್ರಿ ಸರ್ ನನ್ನ ತಲೆಯಾಗಿರೋದು ಭಾಳ ಅಂದ್ರೆ 100 ಕ್ವಿಂಟಲ್ ಟಾರ್ಗೆಟ್ ಇತ್ರಿ ತಾವು ಹೇಳಿದ್ದೆ ಅದನ್ನು ನನಗೆ ಮುಂದಿನ ವರ್ಷಕ್ಕೆ ಏನು ಹೇಳಿದ್ರಿ ಹೋದ ವರ್ಷ ಹೇಳಿದ್ರಿ ನೀವು ನನಗೆ ಸರ್ ನನಗೆ 80 ಮೇಲೆ ಬೇಡ 100 ಕ್ವಿಂಟಲ್ ದಾಟಿಸ್ಬಿಟ್ರೆ ಸಾಕು ನಾನು ತೋಟ ಅಂತಿದ್ರಿ ನೀವು ಅವತ್ತು ಮಾತಾಡಿದ್ದು ಆ ವಿಡಿಯೋನು ನನ್ನ ಕಡೆ ರೆಕಾರ್ಡ್ ಆಲ್ರೆಡಿ ಯೂಟ್ಯೂಬಲ್ಲಿ ಇದೆ ಆ ವಿಡಿಯೋ ನಿಮಗೂ ಸಹಿತ ಸಾಕ್ಷಿ ಕೊಟ್ಟಿದ್ದೆ ನಾನು ಇವತ್ತು ಮತ್ತೆ ಅದೇ ಪ್ರೂಫನ್ನು ಇಟ್ಕೊಂಡು ನಾವು ಇವತ್ತು ಈ ತೋಟದಲ್ಲಿ ಇಟ್ಕೊಂಡಿದ್ದೇವೆ ಸರ್ ಈಗ ಈ ಮೂಲಕ ತಾವು ರೈತರಿಗೆ ಏನಾಗಿ ಇಂಟ್ರೆಸ್ಟ್ ಪಡ್ತೀರಿ ರೈತರಿಗೆ ಯಾರಿಗೆ ಮಾಡೋದಾದ್ರೂ ಏನು ತೊಂದರೆ ಇಲ್ಲ ಸರ್ ಯಾವುದು ಪ್ರಾಬ್ಲಮ್ ಇಲ್ರಿ ಓಕೆ ಮಾಡ್ಬೇಕ್ರಿ ಅದ್ರ ತಕ್ಕಂತೆ ನಾವು ಕೆಲಸನೂ ಮಾಡಿಸ್ಬೇಕು ಜೊತೆಗೆ ಸರ್ ಈಗ ನಮ್ಗೆ ಗೊಬ್ಬರ ಹಾಕೇವಿ ಅವ್ರ ಗೊಬ್ಬರಕ್ಕೆ ಬರ್ತತ್ ಬಿಡು ಅಂತ ನಾವು ನೋಡ್ಕೊಂತ ಓಕೆ ಹೌದು ಅದ್ರ ಜೊತೆಗೆ ನಾವು ಹೇಳಿದಂತೆ ಕೆಲಸ ನಾವು ಹೇಳಿದ ಅಂದ್ರೆ ಇದ್ರ ಜೊತೆ ಮತ್ತೆ ಏನಾದ್ರು ಬೇರೆ ಏನಾರು ಹಾಕಿದ್ರ ನಾವೇನು ಬೇರೆ ಏನು ಯಾಕಂದ್ರೆ ಮತ್ತೀಗ ನೀವೇನಂದ್ರಿ ಈಗ ಗೊಬ್ಬರ ಅಲ್ಲ ಸರ್ ಅದಲ್ಲ ಈಗ ಮಾತಿನಲ್ಲಿ ನಿಮ್ಮಲ್ಲಿ ಏನು ಬಂತು ಅಂದ್ರೆ ಅದಕ್ಕೆ ವಿಷಯ ತಕ್ಕೋತಾನೆ ಯಾಕಂದ್ರೆ ನನ್ನ ವಿಡಿಯೋನ ಸಾಕಷ್ಟು ಜನ ನೋಡ್ತಾರೆ ಆ ಉದ್ದೇಶ ಕ್ಲಿಯರಿಟಿ ಬೇಕು ಅಂತ ಈಗ ಗ್ರೀನ್ ಪಾಯಿಂಟ್ ಪ್ರಾಡಕ್ಟ್ ಕೊಟ್ಬಿಟ್ರು ಅಂತೇಳಿ ನೀವು ಸುಮ್ ಕೂತೆ ಸರ್ ಅದ್ರ ಬದಲು ನಾವು ಮಾಡ್ಬೇಕು ಅಂದ್ರಿ ನೀವು ಮಾಡ್ಬೇಕಾದ್ರೆ ಏನು ಮಾಡಿದ್ರಿ ಅಂದ್ರೆ ಮತ್ತೇನು ಗೊಬ್ಬರ ಹಾಕಿದ್ರ ಗೊಬ್ಬರ ಹಾಕಿನ್ ಸರ್ ಈ ಗೊಬ್ಬರ ಆಯ್ತು ಅಲ್ಲಲ್ಲ ಈ ಗೊಬ್ಬರ ಹಾಕಿದ್ದು ಇದು 2 ವರ್ಷ ಬೇಕು
ಮಣ್ಣಿಗೆ ಡೆವಲಪ್ಮೆಂಟ್ ಮಾಡ್ಕೋಬೇಕಾರೆ ಕಾರ್ಬನ್ ಕಂಟೆಂಟ್ ಮಣ್ಣಿಗೆ ಸೇರಿಸ್ಬೇಕಾರೆ ಅದ್ರ ಇಳುವರಿ ಬರ್ಬೇಕಾದ್ರೆ 2 ರಿಂದ 3 ವರ್ಷದ ಅವಧಿ ಒಳಗೆ ಅದು ಕೆಲಸ ಮಾಡೋಂಥವು ಅವು ತಕ್ಷಣ ಮಾಡವಲ್ಲ. ಆದರೆ ಜನರಿಗೆ ಏನಾಗ್ಬಿಡುತ್ತೆ, ಹಂಗಾರೆ ಮುತ್ತಣ್ಣರು ಇದ್ರ ಜೊತೆಗೆ ಏನೋ ಹಾಕ್ಯಾರೆ ಅಂತ ಬರಬಾರ್ದು ಅಂತ. ಈ ಪ್ರಯತ್ನ ಮಾಡೇನಿ ಸರ್. ಇದು ಒಳ್ಳೆಯದು. ಇದು ಮಣ್ಣು ಪರೀಕ್ಷೆ ಆಧರಿಸಿ ಮಾಡುವಂಥದ್ದು. ಇದು ನಿಧಾನ ಪ್ರಕ್ರಿಯೆ, ಅದು ಕಂಟಿನ್ಯೂ ಇರಲಿ. ಅದ್ರ ಬಗ್ಗೆ ಎಲ್ಲ ನಾನು ಹೇಳ್ತಿರೋದು. ಅಂದರೆ ಇದ್ರ ಜೊತೆಗೆ ಏನಾದ್ರು ಗ್ರೀನ್ ಪ್ಯಾಂಟ್ ಬಿಟ್ಟು ಮತ್ತೆ ಕೆಮಿಕಲ್ ಗೊಬ್ಬರ ಏನಾರು ಬಳಸಿದ್ರೆ ಏನು ಹಾಕಿಲ್ಲ ಸರ್, ಯಾವುದೂ ಕೊಟ್ಟಿಲ್ಲ. ಅದು ಕ್ಲಿಯರಿಟಿ ಬರಲಿ ಸರ್. ಈಗ ಟೋಟಲ್ ತಾವೇನು ಇವತ್ತು ಈ ಒಂದು ವಿಡಿಯೋನ ಮಾಡೋಕ್ಕಾರ ಸಾಕ್ಷಿ ನಿಂತ್ಕೊಂಡಿದ್ದು ಹಿಂದಿನ ವರ್ಷ ತಾವೇನು ಮಾತಾಡಿದ್ರು ಆ ವಿಷಯಗಳಿಗೆ ಭದ್ರಾಗಿದ್ದು ಇವತ್ತು ನಿಮ್ಮ ತೋಟ ಮಾಡಿಸಿದ್ದೇನೆ. ನನ್ನ ಸರ್ವಿಸ್ ಬಗ್ಗೆ ಏನು ಹೇಳಕ್ಕೆ ಇಂಟ್ರೆಸ್ಟ್ ಬಿಡ್ತೀರಾ? ನಿಮ್ಮ ಸರ್ವಿಸ್ ಬಗ್ಗೆ ನಾವು ಯಾವಾಗ ಫೋನ್ ಮಾಡಿದ್ರು ನೀವು ಅದ್ರ ಬಗ್ಗೆ ವಿಚಾರನೇ ಇಲ್ಲ ಸರ್. ರಾತ್ರಿ 11ಕ್ಕೆ ಫೋನ್ ಮಾಡಿದ್ರು ನಮ್ಮ ರೆಸ್ಪಾನ್ಸ್ ಮಾಡ್ತೀರಿ. ರೆಸ್ಪಾನ್ಸ್ ಮಾಡಿದ್ದೇವೆ, ನಿಮ್ಮ ತೋಟಕ್ಕೆ ಬಂದಿದ್ದೇವೆ, ಜವಾಬ್ದಾರಿ ತೊಗೊಂಡಾನೆ. ಅದು ಏನು ಹೇಳಿದೆ ಏನು ಹೇಳಿದ್ದೀನಿ ಅದ್ರ ಪ್ರಕಾರ ನಿಮಗೆ ಜವಾಬ್ದಾರಿ ತೊಗೊಂಡು ನಡ್ಕೊಂಡಾನೆ. ಹೌದಾ? ಆ ರೀತಿಯಲ್ಲಿ ಬಂದಾಗ ತಾವು ಎಷ್ಟು ಮಾರ್ಕ್ಸ್ ಕೊಡ್ತೀರಾ ನನಗೆ? ನಿಮಗೆ ರೀ ಅದೇ ಜನರಿಗೆ ನೋಡೋ ವತಿಯಿಂದ 10ಕ್ಕೆ ಹತ್ತಿದ್ರೆ 10ಕ್ಕೆ 10 ಕೊಡೋ ಅಲ್ಲ, ಕಂಪ್ನಿ ವತಿಯಿಂದ ಬರಲಿದ್ದು ನಿಮ್ಮ ಕಡೆಯಿಂದ, ರೈತರ ಕಡೆಯಿಂದ ಬೇಕು ನಮಗೆ. ಕಂಪ್ನಿಯವ್ರು ಬಿಡ್ರಿ ಅಲ್ಲ ಸರ್. ಈಗ ಮಾರ್ಕಸ್ ಅಂದ್ರೆ 100ಕ್ಕೆ 100 ಇರ್ತಾವ್ರಿ, 10ಕ್ಕೆ 10 ಇರ್ತಾವ್ರಿ ಕೆಲವೊಂದ್ರ. ಆ ಪ್ರಕಾರ ನಮ್ದು 10ಕ್ಕೆ 10 ಇದ್ರೆ 10ಕ್ಕೆ 10 ಕೊಡೋನ್ರಿ. ನಾನು 100ಕ್ಕೆ 100 ಇದ್ರು 100ಕ್ಕೆ 100 ಕೊಡ್ಬೋದ್ರಿ. ಅಂದ್ರೆ ಏನು ನಿಮಗೆ ಫಾಲ್ಟ್ ಕಂಡು ಬರ್ತಾ ಇಲ್ಲ? ಏನು ಕಂಡಿಲ್ರಿ ಯಾವುದೇ ನಾ ಹೇಳಿದ್ರಲ್ಲ ಹೇಳ್ಬಿಡ್ತಿದ್ರಿ ಓಪನ್. ಯಾಕಂದ್ರೆ ನಾನೀಗ ನಿಮ್ಮ ಕಡೆಯಿಂದ ನಾನು ಅದಕ್ಕೆ ಬಯಸ್ತಾ ಇರೋದು. ಯಾಕಂದ್ರೆ ನೀವು ಕಂಡೀಷನ್ ಆಗಿ ಮಾತಾಡ್ತಿರೋ ಜನ. ನಾನು ಎಲ್ಲೇ ಹೋದ್ರು ಹಂಗಾರಿ ಈಗ ಅದು ಹಂಗ ಹೇಳ. ಎಸ್ ಅದು ಕ್ಲಿಯರಿಟಿ ಬೇಕು. ಯಾಕಂದ್ರೆ ರೈತರಿಗೆ ಏನಾಗುತ್ತೆ, ಭಾಳ ಕಡೆ ಸುಮ್ಮನೆ ಹೇಳಿಸ್ಕೊಡ್ತಾರೆ, ಆ ಥರ ಮಾಡ್ತಾರೆ, ಈ ಥರ ಮಾತಾಡಿರುತ್ತೆ. ಇಂಥ ಸಂದರ್ಭಗಳಲ್ಲಿ ಯಾವುದೇ ರೀತಿ ನಿಮಗೆ ಆ ವಿಚಾರಗಳಿಲ್ಲ ನಿಮ್ಮ ಮೈಂಡಲ್ಲೇ. ಈ ಒಂದು ಹಂತದಲ್ಲೇ ರೈತರು ಎಲ್ಲರೂ ಧೈರ್ಯ ಮಾಡ್ಬೋದಾ ಸರ್? ಮಾಡ್ಬೋದಾ? ಭಾಳಷ್ಟು ಜನ ಆರ್ಗ್ಯಾನಿಕ್ಕು, ಸಾವಯವ ಅಂತ ಸಾಕಷ್ಟು ಕಂಪ್ನಿಗಳು ನಿಮ್ಮ ಹತ್ರ ಬಂದಿದ್ದಾರೆ, ಸಾಕಷ್ಟು ಜನ ಹೇಳಿದ್ದಾರೆ. ಮತ್ತು ಇದೇ ಗ್ರೀನ್ ಪ್ಯಾಂಟ್ ಅವರು ಕೆಲವರು ಬಂದಿದ್ದಾರೆ ನಿಮ್ಮ ಹತ್ರ ಕೇಳಿದ್ದಾರೆ. ಗ್ರೀನ್ ಪ್ಲಾಟ್ನರ್ ಆತ್ರಿ ಸರ್. ಇನ್ನೊಂದು ಯಾವ್ದು ಕಂಪ್ನಿ ನೋಡ್ರಿ, ಎಲ್ಲ ಹೆಸರು ಹೇಳ್ಬಿಡ್ರಿ ನಮ್ಮ ಭಾಳ ಕಂಪ್ನಿಯವ್ರ ಹೆಸರು ಹೇಳ್ಬಿಡ್ರಿ. ನಮ್ಮ ಗ್ರೀನ್ ಪ್ಯಾಂಟ್ ಮಾತ್ರ ಮಾತಾಡೋಣ. ಯಾಕಂದ್ರೆ ಬೇರೆ ಕಂಪ್ನಿಗಳ ಹೆಸರು ಹೇಳ್ಬೇಡ. ಮಾತ್ರ ಬಂದಿದ್ರಿ ಸರ್. ಭಾಳ ಜನ ಅವ್ರು ವರ್ಕ್ ಮಾಡ್ಸಲ್ಲ ಅನ್ನೋದಕ್ಕೆ ನಾ ಹೆದರಿ ಬಿಟ್ಟಿರಿ ಸರ್. ಅಂದ್ರೆ ಜವಾಬ್ದಾರಿ ತಗೊಂಡು ಮಾಡ್ಬೇಕ್ರಿ, ಜವಾಬ್ದಾರಿ ತಗೊಂಡು ರಿಸ್ಕ್ ತಗೊಂಡು ಜೊತೆಗೆ ಇಷ್ಟೆಲ್ಲ ಜವಾಬ್ದಾರಿ ತಗೊಂಡು ಮಾಡಿಸ್ಬೇಕು. ಮತ್ತು ಅದು ಸಕ್ಸಸ್ ಮಾಡಿದ್ದಿರ್ಬೇಕು. ಈಗ ಅನುಭವ ಇಲ್ಲದೆ ಇದ್ರೆ ಈಗ ನೀವು ಮೆಕ್ಕೆಜೋಳ ವ್ಯಾಪಾರ ಮಾಡ್ತೀರಾ. ಈಗ ಅಷ್ಟು ವರ್ಷದಿಂದ ವ್ಯಾಪಾರಗಳು ಎಲ್ಲರಿಗೂ ವ್ಯಾಪಾರ ಮಾಡೋಕ್ಕಾಗುತ್ತಾ ಇಲ್ಲಿ? ಈಗ ನಿಮ್ಮ ಅನುಭವನೇ ಬೇರೆ, ಇನ್ನೊಬ್ಬರ ಅನುಭವನೇ ಬೇರೆ. ಹಾಗಾಗಿ ಈ ಒಂದು ವಿಷಯದಲ್ಲೇ ಕೆಲವೊಂದು ಅನುಭವಗಳು ಇಟ್ಕೊಂಡೇ ನಾವು ಕೆಲಸ ಮಾಡಬೇಕಾಗುತ್ತೆ ಸರ್. ಈಗ ನಂದು ಈ ವರ್ಷದ ಕಮಿಟ್ಮೆಂಟ್ ಈಗ 175 ಈ ವರ್ಷ ಆಲ್ರೆಡಿ ಮುಟ್ಟಿಬಿಟ್ರಿ ನೀವು. ನಾನು ಅದು ಯಾಕಂದರೆ ಉತ್ಪ್ರೇಕ್ಷೆ ಇದು. ನಿಮ್ಮ ತೋಟದಲ್ಲಂತೂ ನಾನು ಅಂದ್ಕೊಂಡಿಲ್ಲ ಇದನ್ನು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ. ಮಣ್ಣು ಚೆನ್ನಾಗಿ ಸಪೋರ್ಟ್ ಆಗಿದೆ, ಜೊತೆ ನಿಮ್ಮ ಕೆಲಸನೂ ಅಷ್ಟೇ ಇಂಪಾರ್ಟೆಂಟ್ ಆಗಿದೆ. ನಾನು ಹೇಳಿದಕ್ಕಂತೂ ಚೆನ್ನಾಗಿ ನೀವು ಟೈಮ್ ಸರಿಯಾಗಿ ಏನೇನು ಮಾಡಬೇಕಾಯ್ತು ಅದು ಮಾಡಿದಿರ. ಹಾಗಾಗಿ ಇವತ್ತು ದೇವರು ಅದನ್ನೆಲ್ಲ ನಿಮಗೆ ಅನುಕೂಲ ಆಗಿದೆ. ಮತ್ತು ಆ ಒಂದು ಫಲದ ರೂಪದಲ್ಲಿ ನಿಮಗೆ ಇವತ್ತು ಅವಕಾಶ ಈ ಮಟ್ಟಕ್ಕೆ ಸಿಕ್ಕಿದೆ. ಮುಂದಿನ ಬೆಳೆ ಒಳಗೆ ನಾನು ಹೇಳ್ತಿರೋದು ಹೆಚ್ಚು ಕಡಿಮೆ. ಈ ವರ್ಷ ಹೆವಿ ಮಳೆ ಆಗಿ ತೊಂದರೆ ಆಗಿ ಪರಾಗಸ್ಪರ್ಶ ಕ್ರಿಯೆ ಆಗಿ ಕೊಳೆ ರೋಗ ಬಿದ್ದು ಎಲ್ಲ ಕಡೆ ತೋಟ ಹಾಳಾಗಿದ್ದಾವೆ. ನಿಮ್ಮ ರಿಲೇಟಿವ್ ಜನರದ್ದು ಕೇಳಿರ್ತೀರಿ ಆಲ್ರೆಡಿ ನೀವು. ಹೌದಾ? ಎಲ್ಲ ಕೊಳೆ ರೋಗ ಬಿದ್ದಾವೆ ಆ ಕಡೆ ಭಾಗದಾಗ, ನೀವು ನೋಡಿರಲ್ಲಿ. ಹೌದಾ? ಆ ಕಡೆ ಭಾಗದ ಪೂರ್ತಿ ಕೊಳೆ ರೋಗ ಬಿದ್ದಾವೆ. ಇಂಥ ಸಂದರ್ಭದಲ್ಲೂ ಸಹಿತ ಇದು ಅತಿ ಹೆಚ್ಚು ಸಾಧನೆ ಮಾಡಿದಂಥ ಬೆಳೆ. ಮತ್ತು ಈ ಮಣ್ಣಲ್ಲೇ ಮತ್ತು ಇದರ ಡ್ರೈನೇಜು ಸಹಿತ ಮಾಡಿಸಿದ್ರಿ. ಇದರೊಳಗೆ ನಾನು ಈ ಡ್ರಂಚನ್ನು ಮಾಡಿಸ್ಬಿಟ್ರೆ ನೀವು ಇದರಲ್ಲಿ ಬದಲಾವಣೆ ಆಗಿದ್ದು ಇದು ಗ್ರೇಟು. ಯಾಕಂದ್ರೆ ಡ್ರಂಚ್ ಹಾಕ್ಸಿದ ವರ್ಷ ಇಳುವರಿ ಕಡಿಮೆ ಆಗುತ್ತೆ. ನಾನು ಅಂದಿದ್ದೆ ನಾನು ನಿಮಗೆ ಪಾಪ. ಅದರಲ್ಲೂ ಸಹಿತ ಇಷ್ಟು ಚೆನ್ನಾಗಿದೆ ಅಂದ್ರೆ ಸರ, ಮುಂದಿನ ವರ್ಷದಲ್ಲೇ ಕಣ್ಣು ಮುಚ್ಕೊಂಡು 200 ಕ್ವಿಂಟಲ್ ಮೇಲೆ ಆರಾಮ್ ಬೆಳಿಬೋದು ಅನ್ಸುತ್ತೆ ನನಗೆ. 175 ವರ್ಷ ದಾಟ್ಬಿಟ್ರಿ ಅಂದ್ರೆ ನೀವು. ಈಗ ಭೂಮಿ ಸೆಟ್ ಆಯಿತು, ಮಣ್ಣಿಗೆ ಎಲ್ಲ ಉಪಚಾರ ಮಾಡೇವಿ, ಮತ್ತು ತಿಪ್ಪೆ ಗೊಬ್ಬರ, ಕುರಿ ಗೊಬ್ಬರ ಇವನ್ನೆಲ್ಲ ನೀವು ಹಾಕೊಳಕತ್ತೀರಿ, ಮಣ್ಣು ಹಾಕಕತ್ತೀರಿ. ಇದೆಲ್ಲ ಎಕ್ಸಸ್ ಆದಮೇಲೆ 250 ಹೋಗ್ಬೋದು ಅನ್ಸುತ್ತೆ ಇದು. ಯಾಕಂದ್ರೆ 120 ತನಕ ನಮ್ಮ ರೈತರದ್ದು ಆಲ್ರೆಡಿ ಬಂದಿದ್ದಿದೆ. 120 ಕ್ವಿಂಟಲ್ ಎಕರೆಗೆ 120 ಕ್ವಿಂಟಲ್ ತನಕ ತೆಗೆದಿದ್ದಾರೆ. ಹೌದಾ? ನಿಮ್ದು ಗಿಡದ ಸಂಖ್ಯೆ 1250. ಅದ್ರ ಲೆಕ್ಕಕ್ಕೆ ಹೋದ್ರೆ ನನಗೆ ಬರೀ 20 kg ಹಿಡಿದ್ರೆ ಎಷ್ಟಾಗುತ್ತೆ ರೀ? 20 kg ಹೇಳಿದ್ರು ಆತಲ್ಲ ಸರ್. 250 ಕ್ವಿಂಟಲ್. ಅದು ನಾನು ಇಷ್ಟೇ ಪ್ಲಾನ್ ಮಾಡಕತ್ತಾನೆ. ಈಗ ನಿಮ್ದ್ರಾಗ ಏನಿಲ್ಲ. ಈಗ ಆಲ್ರೆಡಿ ನಿಮ್ದ್ರೊಳಗೆ ಈ ವರ್ಷ ಹೆಚ್ಚಿಗೆ 30 kg ಮೇಲಿದ್ದು ನೋಡಿದೆ ನಾನು. 35-40 ಮಟ. ಹೌದು, ಒಂದೊಂದು ಗಿಡದಲ್ಲಿ ಅಷ್ಟು ಚೆನ್ನಾಗಿತ್ತು. ಕೊನೆ ನಾವು ನಡುಗೆ ಬಂದಾಗ ಹೇಳಿದ್ದೆ ನಿಮಗೆ, ಭಾಳ ಚೆನ್ನಾಗಿತ್ತು. ಆ ಲೆಕ್ಕದಲ್ಲಿ ಹೋದ್ರೆ ಹೋದ ವರ್ಷಕ್ಕಂತೂ ಈ ವರ್ಷ ಆರೋಗ್ಯ ಇದೆ ಗಿಡ. ಮತ್ತು ಟೈಮ್ ಸರ ಸ್ಪ್ರೇ ಆಗಿದೆ. ಯಾಕೆ ಹೋದ ವರ್ಷ ಲೇಟ್ ಆಗಿತ್ತು ಸ್ಪ್ರೇ ಮಾಡಿಸೋದು. ಭೂಮಿ ಕೊಟ್ಟು ಆದ್ಮೇಲೆ ಸ್ಪ್ರೇ ಮಾಡಿಸಿದ್ವಿ, ಲೇಟ್ ಆಗಿತ್ತು. ಆದ್ರೆ ಈ ವರ್ಷ ಅಡ್ವಾನ್ಸ್ ಆಗಿ ಎಲ್ಲ ಮಾಡೋದ್ರಿಂದ ತಿಂಗಳದಾಗ ಮಾಡಿದ್ನ. ಹೌದು. ಈ ಸರಿ ನವಂಬರ್ದಾಗ ಆಗೋದು ನಿಮ್ದು. ನವಂಬರ್ದಾಗ ಮುಗಿದೋಯ್ತು. ಹಾಗಾಗಿ ಕಾಯಿಗೂ ಭಾಳ ಅನುಕೂಲ ಆಯ್ತು. ಈ ಸರಿ ಕಾಯಿಗೂ ತೂಕಕ್ಕೆ ಅನುಕೂಲ ಆಗ್ತದೆ. ಈ ಹಂತದಲ್ಲಿ ಹೋದರೆ ನಿಮಗೆ ಇನ್ನೂ ಮುಂದಿನ ವರ್ಷದ ನನಗೆ ಅನ್ಸುತ್ತೆ 250 ಮೇಲೆ ಹೋದರೂ ಉತ್ಪ್ರೇಕ್ಷೆ ಪಡಬೇಕಲ್ಲ. ಒಂದು ಸಾಧನೆ ಸರ್. ರೈತರಿಗೆ 100ಕ್ಕೆ 100ರಷ್ಟು ಕೆಲಸ ಮಾಡಿ ಟೈಮ್ ಸರಿಯಾಗಿ ಗೈಡೆನ್ಸ್ ತೊಗೊಂಡು, ಒಳ್ಳೆ ರೀತಿಯಲ್ಲಿ ಗೈಡೆನ್ಸ್ ತೊಗೊಂಡು, ಒಳ್ಳೆ ವ್ಯಕ್ತಿಗಳನ್ನು ಹಿಡಿದು, ಒಳ್ಳೆ ಪ್ರಾಡಕ್ಟನ್ನು ತೊಗೊಂಡು ಅವ್ರು ಹೇಳಿದಕ್ಕಿಂತ ಚೆನ್ನಾಗಿ ನೀವು ಕೆಲಸ ಮಾಡಿದ್ದೆ ಆಯ್ತು ಅಂದರೆ ಈ ಬದಲಾವಣೆ ಆಗೋದಕ್ಕೆ ಒಂದು ಸಾಕ್ಷಿ ನಿಮ್ಮದು. ಹಾಗಾಗಿ ಇಂಥ ತೋಟದಲ್ಲಿ ಒಂದು 2 ಎಕರೆನಲ್ಲಿ ನೀವು ಇಷ್ಟೊಂದು ಅದ್ಭುತವಾದಂಥ ಇಳುವರಿ ತೆಗೆದಿರಿ ಅಂದರೆ, ಅದು ಈ ವರ್ಷದ ವ್ಯತಿರಿಕ್ತ ಸಂದರ್ಭದಲ್ಲೂ ತೆಗೆದಿರಿ ಅಂದರೆ ಗ್ರೇಟು. ನಾನು ಮೊನ್ನೆ ಪ್ರತಿಯೊಂದು ಆ ಸಾಗರ ಭಾಗ ಪ್ರತಿಯೊಂದು ಭಾಗ ಅಡ್ಡಾಡ್ತೇನೆ. ಕ್ವಿಂಟಲ್ ಎಲ್ಲಿ ಬಂದವೆ ಅಂದರೆ ಒಂದು ಎಕರೆಗೆ 30, 25, 30 ಸಿಕ್ಕಿಲ್ಲ.
ಹ್ಞೂ ರೀ ಕೊಳೆ ರೋಗ ಅಷ್ಟು ಕೊಳೆ ರೋಗ ಬಿದ್ದಿದೆ. ಇಲ್ಲ ಸರ್ ನಮ್ಮ ಬೀಗ್ರದ್ದು ಆಗೈತೆ ರೀ. ಆ ಮಟ್ಟಕ್ಕೆ ಹಾಳಾಗಿದ್ದಾವೆ. ಇಂಥ ಸಂದರ್ಭದಲ್ಲಿ ಇಷ್ಟೊಂದು ಅದ್ಭುತವಾಗಿ ಬೆಳೆ ಬೆಳೆದಿರಿ ಅಂದರೆ ದೇವರು ಇನ್ನೂ ಚೆನ್ನಾಗಿ ಅವಕಾಶ ಕೊಡಲಿ. 250 ಕ್ವಿಂಟಲ್ ಬೆಳೆದು ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮ ಜೊತೆ ನಾನು ಚರ್ಚೆ ಮಾಡ್ತೀನಿ ಅಂತ ಆ ಮಾತನ್ನು ಕೊಡ್ತಾ, ಆ ಸಾಕ್ಷಿಗೆ ಒಂದು ವಿಡಿಯೋನೂ ಇರಲಿ ಅಂತ ಹೇಳ್ತಾ ನಿಮ್ಮ ಮಾತನ್ನು ಮುಗಿಸ್ತೀನಿ. ಜೊತೆಗೆ ತಾವು ಒಪ್ಪಿಗೆ ಇದ್ದರೆ ತಮ್ಮ ನಂಬರ್ ಕೊಡ್ತಾರೆ ಅಂದ್ರೆ ಕೊಡ್ಬೋದು, ಇಲ್ಲ ಅಂದರೆ ಕೊಡ್ತೀರಾ? ನಂಬರ್ ಹೇಳ್ಬಿಡ್ರಿ. ಅಂದ್ರೆ ನೀವು ತೊಂದರೆ ಆಯ್ತು ಅನ್ಬೇಡ್ರಿ ಯಾರು. ಬಣ್ಕರ್ ಸರ ನಾನು ಬಿಜಿ ಇರ್ತೀನಿ, ಫೋನ್ ಕೊಟ್ಬಿಡ್ತಾರೆ, ರೈತರು ಭಾಳ ಜನ ಹಚ್ತಾರೆ ಆ ಥರ. ಹೆಲ್ಪ್ ಆಗ್ಬೇಕು. ರೈತರಿಂದ ನಿಮ್ಮಿಂದ ನಮಗೆ ಒಳ್ಳೇದಾಗೈತ್ರಿ, ನಮ್ಮಿಂದ ಎಷ್ಟೋ ಜನರದ ಬದುಕನ್ನು ಬದಲಾವಣೆ ಮಾಡಕ್ಕೆ ನಿಮ್ಮೊಂದು ವಿಡಿಯೋ ಸ್ಫೂರ್ತಿ ಆಗುತ್ತೆ. ಯಾಕಂದ್ರೆ ಈಗ ನಮಗೆ ಅವ್ರಿಗೂ ಕಷ್ಟ ಇದೆ, ಹಾಗಾಗಿ ಅದು ಒಳ್ಳೇದಿದ್ದನ್ನು ಮುಟ್ಸೋಣ. ಯಾಕಂದ್ರೆ ಸುಳ್ಳು ಹೇಳಿ ಮೋಸ ಮಾಡಿ ಮಾಡೋಂಥ ಭಾಳ ಜನ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಸತ್ಯವನ್ನು ಇಟ್ಕೊಂಡ್ಬಿಟ್ಟು ನಾವು ಹೇಳೋಕೆ ಏನು ಭಯ ಪಡ್ಬೇಕಾಗಿಲ್ಲ. ಆದರೆ ಟೈಮನ್ನು ನೋಡ್ಕೊಂಡ್ಬಿಟ್ಟು ನಿಮಗೆ ಬೇಕಾದ್ರೆ ಹೇಳ್ರಿ, ಇಷ್ಟು ಗಂಟೆ ತನಕ ನಾನು ಫ್ರೀ ಇರ್ತೀನಿ ಅಂತ ಹೇಳ್ರಿ, ಅದನ್ನೆಲ್ಲ ಮಾಡೋಣ. ಸರ್ ತಮ್ಮದೊಂದು ನಂಬರ್ ಹೇಳ್ಬಿಟ್ರಿ. 97391 ಸರ್. 97391 ಹ್ಞೂ ರೀ 777774 777774 ಮುತ್ತಣ್ಣ ಬೆಳಗಾನೂರು. ಮೃತ್ಯುಂಜಯ ಚಂದ್ರ. ಸರ್ ತಾವು ಈಗ ಮೆಕ್ಕೆಜೋಳ ಪ್ರತಿಷ್ಠಿತ ಕುಟುಂಬ, ಜೊತೆಗೆ ನಿಮ್ಗೆ ಸಾಕಷ್ಟು ಜವಾಬ್ದಾರಿಗಳು ಬೇರೆ ಇದಾವೆ, ಮತ್ತು ಬೇರೆ ಬೇರೆ ರಾಜಕೀಯ ವಿಚಾರಗಳು ಅವೆಲ್ಲ ಇದಾವೆ. ಇದ್ರ ಜೊತೆಗೆ ತಾವು ಇಷ್ಟೆಲ್ಲ ಸಾಮಾಜಿಕವಾಗಿ ಮಾಡ್ಕೊಂತಾನೆ ನಿಮ್ಮ ತೋಟನ ಮಾಡಿಸ್ತಾ ಇದ್ರಿ. ತಮ್ಮ ಟೈಮ್ ಅಂದರೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಮುಟ ಆಡಿದ್ರೆ ಒಳ್ಳೇದು ಅನಿಸುತ್ತಾ ನಿಮಗೆ? ಇಲ್ಲ ಸರ್, ಸಾಯಂಕಾಲ 7 ಗಂಟೆ ನಂತರ ಫ್ರೀ ಇರ್ತೀರಿ. ಸ್ವಲ್ಪ ನಮ್ಮ ರೈತರು ಏನಾದ್ರು ಕೇಳಿದರೆ ಅಂಥ ವಿಷಯಗಳಲ್ಲಿ ನೀವು ಸ್ಪಂದಿಸ್ರಿ ಅಂತ ಹೇಳ್ತಾ, ಇನ್ನೊಬ್ರು ಬದುಕನ್ನು ಬದಲಾವಣೆ ಮಾಡೋ ಜೊತೆಗೆ ಸಾಕಷ್ಟು ಜನರು ಕುಟುಂಬಕ್ಕೂ ಅನುಕೂಲ ಮಾಡಿಕೊಡೋಣ ಅಂತ, ಆ ರೀತಿ ನಾವು ಅನುಕೂಲ ಮಾಡಿಕೊಡೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.